ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೈಸೂರಿನಲ್ಲಿ ಇನ್ನೂ ನಿಂತಿಲ್ಲ ಕಂಬಳ ಕದನ. ಕಂಬಳ ವಿರೋಧಿಸಿ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪರಿಸರವಾದಿಗಳು, ರೈತ ಸಂಘಟನೆಗಳಿಂದ ಪ್ರೊಟೆಸ್ಟ್ ಮಾಡಲಾಗಿದೆ. ಮೈಸೂರು ದಸರಾದಲ್ಲಿ ಕರಾವಳಿ ಕಂಬಳವನ್ನ ಏರ್ಪಡಿಸಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧಿಸಿ ಪ್ರತಿಭಟನೆ ಮಾಡಲಾಗಿದೆ. ದಸರಾದಲ್ಲಿ ಕಂಬಳಕ್ಕೆ ಭಾರಿ ಪ್ರಮಾಣದ ವಿರೋಧ ವ್ಯಕ್ತವಾಗ್ತಾ ಇದೆ. ಮೈಸೂರು ಹೊರವಲಯದ ಸಾತ್ಕಳ್ಳಿಯ ಸಮೀಪ ಇರುವಂತಹ ಸುಮಾರು 24 ಎಕರೆ ಪ್ರದೇಶದಲ್ಲಿ ರಾಜ್ಯ ಸರ್ಕಾರ ಈ ಬಾರಿ ಕರಾವಳಿಯ ಕಂಬಳವನ್ನು ಮೈಸೂರು ದಸರಾದಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ಹೊರಟಿರೋದಕ್ಕೆ ಪರಿಸರವಾದಿಗಳು, ಪ್ರಗತಿಪರ ಚಿಂತಕರು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿ ಸಾಂಸ್ಕೃತಿಕ ನಗರಿ ಮೈಸೂರಿನ ದಸರಾಗೂ ಕಂಬಳಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅನ್ನುವ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ 24 ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿ ಬೆಳೆದಿರುವಂತಹ ಗಿಡ ಮರಗಳ ನಾಶಕ್ಕೆ ಮುಂದಾಗಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ನಾನು ಮೈಸೂರಿನ ಸಾತ್ಕಳ್ಳಿಯಲ್ಲಿ ಇರ್ತಕ್ಕಂಥ ಈ ಏನು ಕಂಬಳ ನಡೆಯೋದಕ್ಕೆ ಉದ್ದೇಶ ಮಾಡಿರುವಂತಹ ಜಾಗದಲ್ಲಿ ಇದ್ದೇನೆ. ಬಹಳ ಮುಖ್ಯವಾಗಿ ಇಲ್ಲಿ ಪ್ರಗತಿಪರ ಚಿಂತಕರು, ಜೊತೆಗೆ ಪರಿಸರವಾದಿಗಳು, KRS ಪಕ್ಷದ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಏನು ಪಕ್ಷದ ಮುಖಂಡರು ಇಲ್ಲಿ ಕಾರ್ಯಕ್ರಮದಲ್ಲಿ ಪ್ರತಿಭಟನೆಯಲ್ಲಿ ಮುಂದಾಗ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಸುಮಾರು 25,000 ಲೀಟರ್ ನೀರು ಈ ಕಂಬಳ ಆಯೋಜನೆ ಮಾಡೋದಕ್ಕೆ ಬೇಕಾಗುತ್ತೆ. ಪರಿಸರ ನಾಶವನ್ನು ಮಾಡುವ ಮೂಲಕವಾಗಿ ಕಂಬಳವನ್ನು ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಏನಿತ್ತು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಇದೀಗ ಪ್ರಗತಿಪರ ಚಿಂತಕರು ಎತ್ತಿರುವಂಥದ್ದು. ನೋಡುವಂಥ ದೃಶ್ಯಾವಳಿಗಳು ಏನಿದೆ, ಇದು ರಾಜ್ಯ ಸರ್ಕಾರ ಕರಾವಳಿಯ ಕಂಬಳವನ್ನು ಮೈಸೂರು ದಸರಾದಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಮಾಡತಕ್ಕಂತಹ ಜಾಗ ಏನಿದೆ, ಆ ಜಾಗದ ವಿಸ್ತಾರವಾದ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂತಹ ಗಿಡ ಮರಗಳು ಈ 24 ಎಕರೆ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಈ ಏನು ಗಿಡ ಮರಗಳನ್ನು ಕಡಿದು ಹಾಕಿ ಇಲ್ಲಿ ಕಂಬಳವನ್ನು ಹೊಡಿಸೋದಕ್ಕೆ ಟ್ರ್ಯಾಕನ್ನು ಮಾಡಿ ಇಲ್ಲಿ ಸುಮಾರು 25,000 ಏನು ಲೀಟರ್ನ ನೀರನ್ನು ಬಳಸಿ ಕಂಬಳದ ಟ್ರ್ಯಾಕನ್ನು ಮಾಡ್ತಾರೆ. ಅದಾದ ಬಳಿಕ ಕಂಬಳವನ್ನು ಟ್ರ್ಯಾಕನ್ನು ಏನು ಮಾಡ್ತಾರೆ ಇವರು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಎದ್ದಿದ್ದಾರೆ. ಸಾಹಿತಿ ಮತ್ತು ಪ್ರಗತಿಪರ ಚಿಂತಕಿ ಆಗಿರ್ತಕ್ಕಂಥ ಕುಸುಮಾ ಐರಳ್ಳಿ ಅವರು ಕೂಡ ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಮೇಡಮ್, ಈಗ ಯಾವ ಕಾರಣಕ್ಕಾಗಿ ನೀವು ಈ ಕಂಬಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರಿ? ಸರ್, ಈ ಕಂಬಳ ವಿರೋಧ ಮಾಡೋದಕ್ಕೆ ಲೇಖಕಿ, ಸಾಹಿತ್ಯ, ಪ್ರಗತಿಪರ ಚಿಂತಕರು, ಬುದ್ಧಿವಂತರು ಏನೂ ಆಗಬೇಕಾಗಿಲ್ಲ. ಕಾಮನ್ ಸೆನ್ಸ್ ಇರೋ ಪ್ರಜೆಗಳು, ಸಾಧಾರಣ ಪ್ರಜೆಗಳಾದರೆ ಸಾಕು. ನಾನಂತ ಒಂದು ಸಾಧಾರಣ ಪ್ರಜೆಯಾಗಿ ಹೇಳೋದಾದರೆ ನೋಡಿ, ನಾವೆಲ್ಲ ಚಿಕ್ಕವರಾಗಿದ್ದಾಗ ಬರಗಾಲ ಬಂದರೆ ಸರಳ ದಸರಾ ಮಾಡಿ ಅಂತಿದ್ರು. ಎಷ್ಟು ಬರಗಾಲ ಅಂದರೆ ರೈತರಿಗೆ ನೀವು ಬೆಳೆನೇ ಬೆಳಿಬೇಡಿ, ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಭಾಗದಲ್ಲಿ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಆಗ್ತಾಯಿದೆ. ಒಂದು ಹೊಸದಾಗಿ ಒಂದು ಗಿಡ ನೆಡಕ್ಕೆ ಹೋದರೆ ಯಾರು ದಯವಿಟ್ಟು ಗಿಡ ನೆಡಬೇಡಿ, ಗಿಡಕ್ಕೆ ನೀರೆಲ್ಲಿಂದ ತರ್ತೀರಿ? ಇಷ್ಟು ನೀರಿನ ಅಭಾವ ನಮ್ಮ ಜಾಗದಲ್ಲಿ ಇರುವಾಗ ನಮಗೆ ಕುಡಿಯೋಕ್ಕೆ, ತೊಳ್ಕೊಳ್ಳೋಕ್ಕೆ ನೀರಿಲ್ಲದೆ ಇರುವಂಥ ಸಂದರ್ಭದಲ್ಲಿ 25 ಲಕ್ಷ ಲೀಟರ್ ನೀರನ್ನು ವ್ಯರ್ಥ ಮಾಡಿ ಇಲ್ಲಿ ಕಂಬಳ ಮಾಡುವ ಅಗತ್ಯ ಏನಿದೆ? ಕಂಬಳ ಕರಾವಳಿಯ ಸಂಸ್ಕೃತಿ, ಮೈಸೂರಿನ ದಸರಾಗೆ ನಿಮ್ಮ ಸಂಸ್ಕೃತಿಯನ್ನು ಬಿಂಬಿಸುವುದಕ್ಕೆ ಅಂತಲೇ ಎಲ್ಲ ಜಿಲ್ಲೆಗಳವರೆಗೂ ನಾವು ಟ್ಯಾಬ್ಲೋಗಳನ್ನು ಕೊಡ್ತೀವಿ. ಬನ್ನಿ, ಒಂದು ಕಂಬಳದ ಬಗ್ಗೆನೇ ಒಂದು ಒಳ್ಳೆ ಟ್ಯಾಬ್ಲೋ ಮಾಡಿ ನಮ್ಮ ಸಂಸ್ಕೃತಿನ ಬಿಡಿಸಿ. ಅದನ್ನೇ ಲೈವ್ ಆಗಿ ತಂದಿಲ್ಲಿ ಇಟ್ಬಿಟ್ರೆ ಕೊಪ್ಪಳದ ಜಾತ್ರೆ ಏನು ಮಾಡಿತ್ತು, ಪುರಿ ಜಗನ್ನಾಥ ಏನು ಮಾಡಿದ್ದ, ಎಲ್ಲನೂ ಎಲ್ಲ ಜಾಗಕ್ಕೂ ತೊಗೊಂಡು ಹೋಗೋಕ್ಕಾಗತ್ತಾ? TV ಇರೋದು ಯಾಕೆ, ಕ್ಯಾಮ್ರಾ ಇರೋದು ಯಾಕೆ? ನಿಮ್ಮ ಜಾಗನ ತೋರಿಸಿ, ನಾವು ಅಲ್ಲಿಗೆ ಬಂದು ನೋಡ್ತೀವಿ. ಇಲ್ಲಾಂದರೆ ನೀವು ಹೇಗೆ ಮೈಸೂರು ದಸರಾನ ಮನೇಲಿ ಕೂತು ನೋಡ್ತೀರೋ ಹಾಗೆ ನಾವು ಕಂಬಳ ನೋಡ್ತೀವಿ, ನೀವು ತೋರಿಸಿ. ನಾವು ಕಂಬಳದ ಬಗೆಗಿನ ಎಲ್ಲ ಗೌರವ ಇಟ್ಕೊಂಡೇ ಹೇಳ್ತಾ ಇದ್ದೀವಿ. ಮತ್ತು ಬೆಂಗಳೂರಿನಲ್ಲಿ ಒಮ್ಮೆ ಕಂಬಳ ಆಯೋಜಿಸಿದ್ದಾಗ ಅಲ್ಲಿ ಆದ ಸಮಸ್ಯೆಗಳನ್ನು ಆಯೋಜಕರು ಹೇಳಿದ್ದಾರೆ. ಅಂದರೆ ಆ ಕೋಣಗಳು ತುಂಬ ಕಷ್ಟಪಟ್ಟು ಅಂತ. ಎಲ್ಲಿಂದ ಎಲ್ಲಿಗೆ ಕೋಣಗಳನ್ನು ತರಬೇಕು? ಈ ಇಡೀ ಜಾಗದಲ್ಲಿ ನೀವು ನೋಡಿ ಎಷ್ಟು ಗಿಡ ಮರಗಳಿವೆ. ಇದನ್ನೆಲ್ಲ ಕಡಿದು ಈ ಜಾಗದಲ್ಲಿ ನೀವು ಲಕ್ಷಾಂತರ ಜನರನ್ನ ಸೇರಿಸಿ ಅಲ್ಲಿಂದ ಕೋಣಗಳನ್ನು ನಡೆಸ್ಕೊಂಡು ಬಂದು ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಮುಂಚೆನೇ ನೀವು ಅವುಗಳನ್ನು ಓಡಿಸಿ ಅವಕ್ಕೇನಾದ್ರು ಆರೋಗ್ಯದ ಸಮಸ್ಯೆ ಆದರೆ ಆ ಪಾಪದ ಹೊರೆಯನ್ನು ಈ ನೆಲದ ಮೇಲೆ ಹೊರಿಸಿ ಇಷ್ಟೆಲ್ಲ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಸುತ್ತಮುತ್ತ ಮನೆಗಳಿವೆ. ಇಡೀ ಜಾಗನ ನೀವು ಉಚ್ಚೆ ಕಕ್ಕ ಮಾಡಿ ಎಷ್ಟು 1000 ಜನರಕ್ಕೆ ಅಂತ ಶೌಚಾಲಯ ವ್ಯವಸ್ಥೆ ಮಾಡ್ತೀರಾ? ಎಲ್ಲ ಮಾಡಿ ಹೋದರೆ ಅದನ್ನು ತೊಳೆಯೋದು ಬಳಿಯೋದು ಎಲ್ಲ ಯಾರು? ಇದು ಒಂದು ಅನವಶ್ಯಕವಾದ ಸಾಂಸ್ಕೃತಿಕ ಕಲಬೆರಕೆಯ ಕೆಲಸ, ಕಲ್ಚರಲ್ ಅಡಲ್ಟ್ರೇಷನ್. ಇದರದ್ದು ಅವಶ್ಯಕತೆ
ಅವಶ್ಯಕತೆ ಇಲ್ಲ. ಹೀಗೆ ಈಗ ಕರಾವಳಿ ಕಂಬಳಕ್ಕೆ ನೀವು ದಸರಾದಲ್ಲಿ 8 ಕೋಟಿ ಕೊಟ್ಟು ಜಾಗ ಕೊಟ್ಟು ಅವಕಾಶ ಕೊಡೋದಾದರೆ ನಮಗೂ ಕೊಡಿ ಅಂತ ಬೇರೆ ಜಿಲ್ಲೆಯ ಸಂಸ್ಕೃತಿಗಳವರು ಕೇಳ್ತಾರೆ. ಎಲ್ರಿಗೂ ಕೊಟ್ಬಿಡೋಣ, ಆಮೇಲೆ ಮೈಸೂರು ದಸರಾ ಎಲ್ಲಿ ಅಂತ ಹುಡ್ಕೋಣ. ನಿಮ್ಮ ಕರಾವಳಿಯಲ್ಲಿ ನಿಮ್ಮ ಕಂಬಳ ಇರಲಿ, ನಮ್ಮ ದಸರಾ ಮೈಸೂರಿನಲ್ಲಿರಲಿ. ನೀವು ಅದನ್ನು ನೋಡಿ ಸಂತೋಷ ಪಡಿ, ಗೌರವಿಸಿ, ಕೈ ಮುಗಿರಿ. ನಾವು ನಿಮ್ಮದನ್ನು ನಾವು ನೋಡಿ ಸಂತೋಷ. ಎಲ್ಲವೂ ಕರ್ನಾಟಕವೇ, ಕರ್ನಾಟಕದ ಸಂಸ್ಕೃತಿಗಳೇ. ನಾವು ಕಿತ್ತಾಡೋದಕ್ಕೆ ಈ ರಾಜಕಾರಣಿಗಳ ಮಾತನ್ನು ಕೇಳಿ ನಾವು ಕಿತ್ತಾಡೋದು ಬೇಡ ದಯವಿಟ್ಟು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.